ಸರ್, ಬಳ್ಳಾರಿಗೂ ಬೆಳಗಾವಿಗೂ ತುಂಬಾ ಡಿಫ್ರೆನ್ಸ್ ಇದೆ ರಾಜಕೀಯವಾಗಿ. ಅಲ್ಲಿ ನಡೆಯುವ ಪೊಲಿಟಿಕ್ಸ್ ಸಿನಿಮ್ಯಾಟಿಕ್ ಫೀಲ್ ಅನ್ನೇ ಕೊಡುತ್ತೆ. ಇಲ್ಲಿ ನಡೆಯುವ ಪೊಲಿಟಿಕ್ಸ್ ಯಾವ ಫೀಲ್ ಕೊಡುತ್ತೆ, ಹೇಗಿರುತ್ತೆ ಅಂತ. ನಮ್ಮ ಜಿಲ್ಲೆ ರಾಜಕಾರಣ ಒಂಥರ ಡಿಫರೆಂಟ್. ಹ್ಮ್. ಇಲ್ಲಿ ಆ, ಪಕ್ಷಗಳಿಗಿಂತ ವ್ಯಕ್ತಿ ರಾಜಕಾರಣ ಜಾಸ್ತಿ ಇದೆ. ಕರೆಕ್ಟ್. ಜನಬಲ ಇರ್ತಕ್ಕಂಥವ್ರು ಬೆಳಗಾವಿ ಜಿಲ್ಲೆಯಲ್ಲಿ, ಬಳ್ಳಾರಿ ಜಿಲ್ಲೆಯಲ್ಲಿ ಹಣಬಲ ಇರ್ತಕ್ಕಂಥವ್ರು. ಓಕೆ. ನಮ್ಮ ಜಿಲ್ಲೆಯಲ್ಲಿ ಯಾರೇ ರಾಜಕಾರಣ ಮಾಡಿದ್ರು ಕೂಡ ಜನಬಲ ಇರ್ತಕ್ಕಂಥವ್ರು ಮಾತ್ರ ರಾಜಕಾರಣದಲ್ಲಿ ಇರ್ತಾರೆ. ಬಹುಶಃ ಬೆಳಗಾವಿ ಜಿಲ್ಲೆ ಕರ್ನಾಟಕದ 2ನೇ ದೊಡ್ಡ ಜಿಲ್ಲೆ. Correct. ಇಂಥ ಜಿಲ್ಲೆಯಲ್ಲಿ ಬಹುಶಃ ಇವತ್ತು ಸಾಕಷ್ಟು ಜನ ರಾಜಕಾರಣ, ಜನಬಲ, ಅವ್ರದೇ ಆಗಿರ್ತಕ್ಕಂಥ ವೈಯಕ್ತಿಕ ವರ್ಚಸ್ಸು ಇದನ್ನೆಲ್ಲ ಇಟ್ಕೊಂಡಿರ್ತಕ್ಕಂಥ ಬೆಳಗಾವಿ ಜಿಲ್ಲೆ. ಓಕೆ ಸರ್, ಕಬ್ಬಿನ ಫ್ಯಾಕ್ಟ್ರಿ, ಶುಗರ್ ಫ್ಯಾಕ್ಟ್ರಿ ಇದ್ದವರು ಮಾತ್ರ ಸರ್ವೈವ್ ಆಗೋದಕ್ಕೆ ಸಾಧ್ಯ ಆಗ್ತದೆ ಬೆಳಗಾವಿಯಲ್ಲಿ ಅನ್ನೋ ಒಂದು ಅಸೆಂಪ್ಷನ್ ಇದೆ. ನಿಜಾನ ಅದು? ಇಲ್ಲ, ನಮ್ದು ಯಾವ್ದು ಕಬ್ಬಿನ ಫ್ಯಾಕ್ಟ್ರಿನೇ ಇಲ್ಲ. ಹಾ. ನಮ್ದು ಯಾವ್ದು ಶುಗರ್ ಫ್ಯಾಕ್ಟ್ರಿ ಇಲ್ಲ. ಹ್ಮ್. ರೀಸೆಂಟ್ ಆಗಿ ಒಂದ್ 2 ವರ್ಷ ಇಥೆನಾಲ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿರ್ತಕ್ಕಂಥ. ಆ ತರ ಏನಿಲ್ಲ. ಬಹುಶಃ ಕರ್ನಾಟಕದ ಅತಿ ಹೆಚ್ಚು ಶುಗರ್ ಫ್ಯಾಕ್ಟ್ರಿ ಇರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆ. ಸೊ ಹಿಂಗಾಗಿ ಎಲ್ಲ ರಾಜಕಾರಣಿಗಳದ್ದು ಒಂದೊಂದು ಇಂಡಸ್ಟ್ರಿ ಇದೆ, ಎಲ್ಲರೂ ಮಾಡ್ಕೊಂಡಿದ್ದಾರೆ. ಓಕೆ ಸರ್, ನನಗೊಂದು ಕ್ಯೂರಿಯಾಸಿಟಿ. ರಾಜಕೀಯವಾಗಿ ಏನೇ ಟೀಕೆ ಟಿಪ್ಪಣಿಗಳನ್ನ ಟಿವಿಗಳಲ್ಲಿ ಮಾಡ್ಕೋಬಹುದು, ಎಲ್ಲರೂ ಭೇಟಿ ಆಗ್ತಾರೆ. ಮತ್ತು ಈಗ ಪ್ರೆಸೆಂಟ್ ಇರುವಂತಹ ಬೇರೆ ಬೇರೆ ರಾಜಕಾರಣಿಗಳ ಮಕ್ಕಳು, ಸ್ಪೆಷಲಿ ಬೆಳಗಾವಿ ಜಿಲ್ಲೆಯಲ್ಲಿರುವಂತವ್ರು, ನಿಮ್ದೆಲ್ಲರದು ಏನಾದ್ರು ಗ್ರೂಪ್ ಇದೆಯಾ, ಅಥವಾ ಭೇಟಿ ಆಗುವಂತದ್ದು, ಚರ್ಚೆ ಮಾಡುವಂತದ್ದು, ಆ ಥರದ್ದು ಏನಾದ್ರು ಆಗ್ತದಾ ಅಂತ? ಸಿಗ್ತಾ ಇರ್ತೀವಿ. ನಾನು ಬೆಳಗಾವಿ ಹೋದಾಗ ಅವ್ರು ಈ ಕಡೆ ಬಂದಾಗ ಫೋನ್ ಮಾಡ್ತಾರೆ, ಸಿಗ್ತಾ ಇರ್ತೀವಿ. ಇವತ್ತು ಬೇರೆ ಬೇರೆ ಪಾರ್ಟಿಯಲ್ಲಿ ಇದ್ರು ಕೂಡ ನಾವೆಲ್ಲರಿಗೂ ಒಳ್ಳೆ ಸ್ನೇಹಿತರಾಗಿದ್ದು. ನಮ್ಮ ಎಕ್ಸಾಂಪಲ್ ನಮ್ಮ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಆಗಿರ್ಬೋದು, ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಮಗ ಬಸವ ಪ್ರಸಾದ್ ಜೊಲ್ಲೆ ಅವರು, ನಮ್ ಜಾರಕಿಹೊಳಿ ಅವ್ರ ಮಕ್ಕಳು ಪರಿಚಯ ಇದೆ ನಮ್ಗೆ. ಕೂಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಓಕೆ. ಸಮಕ್ಷಮ ಭೇಟಿ ಆದಾಗ ಯೋಗಕ್ಷೇಮ ವಿಚಾರಿಸ್ತಾ ಇರ್ತೀವಿ. ನಮ್ದು ಪಕ್ಷ ಬೇರೆ ಆದ್ರೂ ಕೂಡ, ಏನೇ ಇದ್ರು ಕೂಡ ನಮ್ಮ ವೈಯಕ್ತಿಕ ಸಂಬಂಧಗಳು ಚೆನ್ನಾಗಿದೆ. ಓಕೆ. ಫ್ರೆಂಡ್ಶಿಪ್ ಅಂತೂ ಇದೇ ಇರುತ್ತೆ.